ನಮಸ್ಕಾರಗಳು ವೀಕ್ಷಕರೇ. ಹಗಲುಗಳ್ಳರು ಅವರೇ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್. ಪ್ರವೀಣ್ ಎಂಬ ಈತ ಹುಡುಗ ಬೆಂಗಳೂರಿನ KR ಪುರದವನು. ಈತ ಕಳೆದ 1 ವರ್ಷದಿಂದ ಬೆಟ್ಟಿಂಗ್ ಗೇಮ್ನ ಆಡ್ತಾ ಬರ್ತಿದ್ದ. ಆದರೆ ಇವತ್ತು ಆತ ಇಲ್ಲ. ಯಾಕಪ್ಪ ಅಂದರೆ ತನ್ನಲ್ಲಿರ್ತಕ್ಕಂಥ ದುಡ್ಡನ್ನೆಲ್ಲ ಹಾಕಿ ಸಾಲನೂ ಮಾಡಿ ಸಾಲಗಾರ ಕಾಟ ತಾಳಲಾರದೆ ಸೂಸೈಡ್ ಮಾಡ್ಕೊತಾನೆ. ಆನ್ಲೈನ್ ಗೇಮಿಂಗ್ಗೆ ಮತ್ತೊಬ್ಬ ಯುವಕ ಬಲಿಯಾಗಿರು. ಮನೆಯಲ್ಲಿ ನೇಣು ಬಿಗಿದುಕೊಂಡು ಪ್ರವೀಣ್ನ ಆತ್ಮಹತ್ಯೆಗೆ ಶರಣಾಗಿರು. ಒಬ್ಬರೇ ಇಬ್ಬರೇ ಅಲ್ಲ, ಸಾಕಷ್ಟು ಜನ ಮನೆ ಮಠ ಕಳ್ಕೊಂಡು ಸೂಸೈಡ್ ಮಾಡ್ಕೊಡ್ತಿದ್ದಾರೆ. ಈ ಬೆಟ್ಟಿಂಗ್ನ ಇದನ್ನು ಪ್ರಮೋಷನ್ ಮಾಡಿಕೊಡ್ತಿರ್ತಕ್ಕರು ಬಡವರಲ್ಲ, ನಾವು ನೀವು ಬೆಳೆಸಿರ್ತಕ್ಕಂಥ ಸೆಲೆಬ್ರಿಟಿಗಳು, ಕ್ರಿಕೆಟರ್ಸ್ಗಳು. IPL ಜೆರ್ಸಿ ಹಿಂದ್ಗಡೆ ನೋಡಿ ಪ್ರಮೋಷನ್ ಮಾಡ್ತಾರೆ. ಮನೆಯಲ್ಲೇ ಕೂತ್ಕೊಂಡು 10,000 ಗಳಿಸಿ, ಲಕ್ಷ ಗಳಿಸಿ, ಕೋಟಿ ಗಳಿಸಿ. ಇದೆಲ್ಲ ಒಂದು ಸ್ಕ್ಯಾಮ್. ಇದಕ್ಕೊಂದು ಸಲ ನೀವೇನಾದರೂ ಎಡಿಕ್ಟ್ ಆದರೆ ನಿಮ್ಮ ಜೀವನ ಬರ್ಬಾದ್. ವಿಜಯ್ ಶಾಂತಾರಾಮ್ ಹೆಗಡೆ ಈತ ಉತ್ತರ ಕನ್ನಡದ ಶಿರ್ಸಿಯವನು. ಈತ 65 ಲಕ್ಷ ರೂಪಾಯಿ ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಆಡಿ ಕಳ್ಕೊಂಡಿದ್ದ. ಈತ ತನ್ನ ಗೆಳೆಯರ ಬಳಿ, ಸಂಬಂಧಿಕರ ಬಳಿ ಸಾಕಷ್ಟು ಸಾಲವನ್ನು ಮಾಡಿ ಬೆಟ್ಟಿಂಗ್ನ ಆಡಿದ್ದ. ಈತ ಸಾಲದ ಹೊರೆ ತಾಳಲಾರದೆ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆನ್ಲೈನ್ ಗೇಮ್ ಹುಚ್ಚಿಗೆ ಬದುಕನ್ನೇ ಕಳ್ಕೊಂಡಂತಹ ಕತೆ ಇದು. ಆನ್ಲೈನ್ ಗೇಮ್ಗೆ ಹಬ್ಬ ಅಂದ್ರೆ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿರ್ತಕ್ಕಂಥ ಸೆಲೆಬ್ರಿಟಿಗಳು ಆಗಿರ್ಬೋದು, ಸಿನಿಮಾ ಸ್ಟಾರ್ಗಳಾಗಿರ್ಬೋದು, ಏನೋ ಒಂದು ದುಡ್ಡು ತಮ್ಮ ಹೊಟ್ಟೆಪಾಡಿಗಾಗಿ ದುಡ್ಡು ಮಾಡ್ಕೊತಿರ್ತಾರೆ. ನಿಮ್ಮ ಮಾತನ್ನ ಕೇಳಿ ಆ ಬೆಟ್ಟಿಂಗಾಗಿ ಹಾಗೆ ಆಡಿ ಇರೋಬ್ಬರು ದುಡ್ಡನ್ನೆಲ್ಲ ಕಳ್ಕೊತಿದ್ದಾರೆ. ಜೀವನದಲ್ಲಿ ದುಡ್ಡು ಇಂಪಾರ್ಟೆಂಟು. ಹಾಗಂತ ಬೇರೆಯವ್ರ ಮನೆ ದೀಪ ಆರಿಸಿ ನಮ್ಮ ಮನೆ ದೀಪ ಹಚ್ಕೊಳ್ಳೋದು ಒಳ್ಳೆಯದಲ್ಲ. ಬೆಟ್ಟಿಂಗ್ ಆ್ಯಪ್ ಮತ್ತು ಫ್ಯಾಂಟಸಿ ಗೇಮ್ ಇವೆರಡೂ ಒಂದೇ ಅಲ್ಲ, ಇವೆರಡು ಬೇರೆ. ಫ್ಯಾಂಟಸಿ ಗೇಮ್ ಅಂತ ಬಂದರೆ ರಮ್ಮಿ, ಡ್ರೀಮ್11, ವಿಂಜೋ, MP ಹೇಳ್ತಾ ಹೋದರೆ ಇನ್ನೂ ಹಲವು ಆ್ಯಪ್ಗಳಿವೆ. ಈ ಆ್ಯಪ್ಗಳಲ್ಲಿ ನಾವು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಈ ಆ್ಯಪ್ನಲ್ಲಿ ಒಂದು ಟೀಮ್ ಕಟ್ಟಬೇಕಾಗತ್ತೆ. ಕ್ರಿಕೆಟ್ ಹಾಗೂ ಕಬಡ್ಡಿ ಟೀಮ್ನ ಮಾಡಬೇಕು. ಆನಂತರ ಆಟನ ಆಡಬೇಕು. ಇವುಗಳನ್ನ ಯಾರು ಪ್ರಮೋಟ್ ಮಾಡ್ತಾರಪ್ಪ ಅಂದರೆ, ನಾವು ಕ್ರಿಕೆಟಿಗರನ್ನ ದೇವರು ಅಂತ ಪೂಜೆ ಮಾಡ್ತೀವಿ ನೋಡಿ, ಅವರೇ ಈ ಆ್ಯಪ್ನ ಪ್ರಮೋಟ್ ಮಾಡೋದು. ಧೋನಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಜನ ನಂಬಿ ದುಡ್ಡನ್ನೆಲ್ಲ ಹಾಕಿ ಇವರಿಂದ ಮೋಸ ಹೋಗಿ ಕೆಲವು ಜನ ಅರೆಬರೆ ಹುಚ್ಚರಾಗಿ ಕೆಲವು ಜನ ಸೂಸೈಡ್ ಮಾಡಿಕೊಂಡು ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದೇವೆ ನೋಡಿ. ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಹಣ ಬರುತ್ತೆ ಅಂತ ನಿಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸಿದವ್ರಿಗೆ ಅದ್ರ ಬದಲು ನೀವು ಬೆಟ್ಟಿಂಗ್ ಆಡಿ ಹಾಳಾಗಿ ಅಂತ ಹೇಳೋದು ಅಷ್ಟು ಚೆನ್ನಾಗಿರಲ್ಲ. ನಿಮ್ಮ ಕಂಟೆಂಟ್ನ ಮೆಚ್ಚಿ, ನಿಮ್ಮ ವಿಡಿಯೋಗಳನ್ನ ಮೆಚ್ಚಿ, ನಿಮ್ಮ ಸಪೋರ್ಟ್ ಮಾಡಿದವರಿಗೆ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ತಿಳಿಸ್ಕೊಡಿ. ನೀವು ದುಡ್ಡು ಮಾಡಲೇಬೇಕಂತ ಇದ್ದರೆ ಸಾಕಷ್ಟು ದಾರಿಗಳಿವೆ.